ಸುತ್ತಲೂ ನೋಡಿದಾಗ ಎದುರಿಗೆ ಒಂದು ದೊಡ್ಡ ವಿಷಸರ್ಪ ಅವಳನ್ನು ನುಂಗುತ್ತಿರುವಂತೆ ಅನ್ನಿಸಿತು. ಅದು ನಿಧಾನವಾಗಿ ಮುಂದೆ ಬಂತು. ಸಾವಿತ್ರಿ ಹಿಂದಕ್ಕೆ ಹೋಗಬೇಕೆಂದುಕೊಂಡಳು. ಆದರೆ ಭಯ ಅವಳ ಕಾಲುಗಳನ್ನು ಬಂಧಿಸಿತ್ತು. ಒಂದು ಕ್ಷಣ ಎಲ್ಲವೂ ಮುಗಿದಂತಾಯಿತು. ಕಣ್ಣು ಮುಚ್ಚಿಕೊಂಡು ದೇವರಿಗೆ ಪ್ರಾರ್ಥಿಸಿದಳು. ಒಂದು ಕ್ಷಣದಲ್ಲಿ ಗಾಳಿ ಸುಂಟರ ಗಾಳಿಯಂತೆ ಬೀಸಿತು. ಮರಗಳು ಅಲುಗಾಡಿದವು. ಅವಳು ಕಣ್ಣು ತೆರೆದಳು. ಅವಳ ಮುಂದೆ ಆ ಕೋತಿ ನಿಂತಿದೆ. ಆದರೆ ಇದು ಸಾಮಾನ್ಯ ಕೋತಿಯಲ್ಲ ಎಂದು ಅರ್ಥವಾಯಿತು. ಆ ಕೋತಿ ಒಂದೇ ಹೆಜ್ಜೆಯಲ್ಲಿ ವಿಷಸರ್ಪದ ಮೇಲೆ ಹಾರಿ ಬಲವಾಗಿ ಒಡೆಯಿತು. ಆ ಹೊಡೆತಕ್ಕೆ ತಡೆಯಲಾರದೆ ವಿಷಸರ್ಪ ಅಲ್ಲಿಂದ ಅದೃಶ್ಯವಾಯಿತು. ಸಾವಿತ್ರಿ ನಡುಗುತ್ತಾ ಆ ಕೋತಿಯನ್ನು ನೋಡಿ ಇಲ್ಲಿ ಏನು ನಡೆಯುತ್ತಿದೆ ಎಂದು ಕೇಳುವಷ್ಟರಲ್ಲೇ ಆ ಕೋತಿ ಹಿಂದಿರುಗಿ ಅರಣ್ಯಕ್ಕೆ ಹಾರಿತು. ಅದೆಲ್ಲ ನೋಡಿದ ಸಾವಿತ್ರಿಯ ಮನಸ್ಸಿನಲ್ಲಿ ಆ ವಿಷಸರ್ಪ ಯಾವುದು, ಏಕೆ ನನ್ನನ್ನು ಕಾಪಾಡಿತು ಹೀಗೆ ಆ ಕೋತಿ, ಅನೇಕ ಪ್ರಶ್ನೆಗಳು ಮೂಡಿದವು. ತಕ್ಷಣ ಸಾವಿತ್ರಿ ತನ್ನ ಗುಡಿಸಲಿನೊಳಗೆ ಹೋದಳು. ಇನ್ನು ಸಾವಿತ್ರಿಯ ಗರ್ಭ ಬೆಳೆದಂತೆ ದೇಹಕ್ಕೆ ಭಾರ ಹೆಚ್ಚಾಯಿತು. ಅವಳಿಗೆ ಸಹಾಯ ಮಾಡಲು ಯಾರೂ ಇರಲಿಲ್ಲ. ಅಂತಹ ಒಂದು ಕರಾಳ ರಾತ್ರಿ ಅಕಸ್ಮಾತ್ತಾಗಿ ಗಾಳಿ ಬೀಸಿತು. ಗುಡುಗು ಮತ್ತು ಮಿಂಚುಗಳು ಆಕಾಶವನ್ನು ಸೀಳಿದವು. ಸಾವಿತ್ರಿ ಒಂಟಿಯಾಗಿ ಗುಡಿಸಲಿನಲ್ಲಿ ಕುಳಿತು ತನ್ನ ಹೊಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡಳು. ಮಧ್ಯರಾತ್ರಿ ದಾಟಿತು. ಆಗ ಯಾರೋ ನಡೆದಾಡುವಂತೆ ಅನ್ನಿಸಿತು. ಹೊರಗೆ ಹೋಗಿ ನೋಡುವ ಧೈರ್ಯವಿಲ್ಲದೆ ಅವಳು ಬಾಗಿಲ ಬಳಿ ಹೋಗಿ ನಿಧಾನವಾಗಿ ಬಾಗಿಲು ತೆರೆದಳು. ಒಬ್ಬ ಭಯಂಕರವಾದ ವ್ಯಕ್ತಿ ಅವಳ ಗುಡಿಸಲಿನ ಮುಂದೆ ನಿಂತಿದ್ದಾನೆ. ಅದನ್ನು ಗಮನಿಸಿದ ಸಾವಿತ್ರಿಯ ಹೃದಯ ಒಮ್ಮೆ ನಡುಗಿತು. ನೀನು ಯಾರು ಎಂದು ಗಟ್ಟಿಯಾಗಿ ಕಿರುಚಿದಳು. ಆ ವ್ಯಕ್ತಿ ನಿಧಾನವಾಗಿ ಮುಂದೆ ಬಂದ. ಅವನ ಕೈಯಲ್ಲಿ ಒಂದು ದೊಡ್ಡ ತ್ರಿಶೂಲ, ಕಣ್ಣುಗಳಲ್ಲಿ ಕೆಂಪಾದ ಮಿಂಚುಗಳು. ಆ ವ್ಯಕ್ತಿ ಮುಂದೆ ಬರುತ್ತಾ, ನಿನ್ನ ಗರ್ಭ ಸಾಮಾನ್ಯ ಗರ್ಭವಲ್ಲ, ಅದು ಶಕ್ತಿಯ ಸಂಕೇತ. ನೀನು ಅದನ್ನು ಪ್ರಸವಿಸಬಾರದು. ನಾನು ಅದನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಅವಳು ಭಯದಿಂದ ಹಿಂದಕ್ಕೆ ಸರಿದಳು. ನೀನು ಯಾರು ಎಂದು ಕೇಳಿದಳು. ನಾನು ರಾಕ್ಷಸ. ನನ್ನ ಹೆಸರು ಕಾಲಕೇತು. ದಿವ್ಯ ಶಕ್ತಿಗಳನ್ನು ಹೊಂದಿದ್ದ ಒಂದು ಆತ್ಮ ನಿನ್ನನ್ನು ಗರ್ಭಿಣಿ ಮಾಡಿದೆ. ಅದೇ ನನ್ನ ಶತ್ರು. ಅದು ಜನಿಸಿದರೆ ಈ ಲೋಕಕ್ಕೆ ಅಪಾಯ. ಅದನ್ನು ತಡೆಯಬೇಕು ಎಂದು ಹೇಳುತ್ತಾನೆ. ಸಾವಿತ್ರಿ ತನ್ನ ಹೊಟ್ಟೆ ಮೇಲೆ ಕೈಯಿಟ್ಟು, ನನ್ನ ಮಗುವಿಗೆ ಯಾರು ಹಾನಿ ಮಾಡಲಾಗುವುದಿಲ್ಲ ಎಂದು ಹೇಳಿದಳು. ಕಾಲಕೇತು ನಗುತ್ತಾ, ನನ್ನ ಎದುರು ನಿಲ್ಲಲು ಮಾನವರಿಗೆ ಸಾಧ್ಯವೇ ಎಂದು ಅವನು ಒಂದು ಹೆಜ್ಜೆ ಮುಂದೆ ಇಟ್ಟನು. ಅಷ್ಟರಲ್ಲಿ ಒಂದು ದಿವ್ಯವಾದ ಕೋತಿ ಬಂದಿತು. ಇದು ಒಂದು ವಿಪರೀತ ರುದ್ರರೂಪ. ಅದರ ಕಣ್ಣುಗಳಲ್ಲಿ ಅಗ್ನಿಜ್ವಾಲೆಗಳು ಮಿನುಗುತ್ತಿದ್ದವು. ದೇಹವಿಡೀ ಶಕ್ತಿಶಾಲಿಯಾದ ಬೆಳಕು ಹೊರಹೊಮ್ಮುತ್ತಿತ್ತು. ಕಾಲಕೇತು ಒಮ್ಮೆ ತನ್ನ ತ್ರಿಶೂಲವನ್ನು ಎತ್ತಿ ಆ ಕೋತಿಯ ಮೇಲೆ ಎಸೆದನು. ಆ ಕೋತಿ ಮಿಂಚಿನ ವೇಗದಲ್ಲಿ ಕಾಲಕೇತುವಿನ ಮೇಲೆ ಹೋಗಿ ಗುದ್ದಿತು. ಕಾಲಕೇತು ಒಂದು ಕ್ಷಣ ಕೆಳಗೆ ಬಿದ್ದನು. ಮತ್ತೆ ಎದ್ದು ಕೋಪದಿಂದ ತನ್ನ ಎಲ್ಲ ಶಕ್ತಿಗಳನ್ನು ಹೆಚ್ಚಿಸಿದನು. ಅವನ ಬಾಯಿಂದ ಬೆಂಕಿ ಉಗುಳಿದನು. ಆದರೆ ಕೋತಿ ಒಂದೇ ಸಾರಿ ಮೇಲೆ ಹಾರಿ ಕಾಲಕೇತುವಿನ ಕುತ್ತಿಗೆ ಹಿಡಿಯಿತು. ತಕ್ಷಣ ಆಕಾಶದಲ್ಲಿ ಮಿಂಚು ಬಿದ್ದಿತು. ಒಂದು ಕ್ಷಣದಲ್ಲಿ ಕಾಲಕೇತು ಸುಂಟರ ಗಾಳಿಯಂತೆ ಮಾರ್ಪಟ್ಟು ಮಾಯವಾದನು. ಸಾವಿತ್ರಿ ಬೆರಗುಗೊಂಡು ಆ ಕೋತಿಯನ್ನು ನೋಡಿದಳು. ಕೋತಿ ನಿಧಾನವಾಗಿ ನಡೆದುಕೊಂಡು ಬಂದು ಅವಳ ಕೈಯನ್ನು ಮುಟ್ಟಿತು. ಅದರ ದೇಹವೆಲ್ಲ ಬೆಳಕಿನಿಂದ ಮಿನುಗುತ್ತಿತ್ತು.
ಒಮ್ಮೆಗೆ ದಿವ್ಯಜ್ಯೋತಿ ಪ್ರಕಾಶಿಸಿತು. ಆ ದಿವ್ಯಜ್ಯೋತಿಯಿಂದ ಒಬ್ಬ ಸುಂದರ ದಿವ್ಯ ಯುವಕ ಹೊರಬಂದನು. ಅವನ ಕಣ್ಣುಗಳಲ್ಲಿ ಅಪಾರ ಪ್ರೀತಿ ಮತ್ತು ಕರುಣೆ ಕಾಣಿಸಿದವು. ನೀನು ಯಾರು ಎಂದು ನಿಶ್ಶಬ್ದವಾಗಿ ಕೇಳಿದಳು. ಆ ಯುವಕ ಒಂದು ನಗುವಿನೊಂದಿಗೆ ಮುಂದೆ ಬಂದು ಮೃದುವಾಗಿ ಹೇಳುತ್ತಾನೆ, ನಾನು ಸಾಮಾನ್ಯ ಕೋತಿಯಲ್ಲ ಸಾವಿತ್ರಿ, ನಾನು ಋಷಿ ಆತ್ರೇಯ ಮಗ. ಇಂದಿನ ಜನ್ಮದಲ್ಲಿ ಒಂದು ಶಾಪ ನನ್ನನ್ನು ಈ ಜನ್ಮದಲ್ಲಿ ಕೋತಿಯನ್ನಾಗಿ ಮಾಡಿತು. ಈ ಶಾಪದಿಂದ ವಿಮುಕ್ತಿ ಹೊಂದಲು ನನಗೆ ಒಂದು ಶುದ್ಧ ಪ್ರೀತಿ ನನಗೆ ಸಮರ್ಪಿತವಾಗಬೇಕು ಎಂದು ಹೇಳಿದನು. ಸಾವಿತ್ರಿ ಆಶ್ಚರ್ಯದಿಂದ, ಹಾಗಾದರೆ ನನ್ನನ್ನು ಏಕೆ ಪ್ರೀತಿಸಿದೆ ಎಂದು ಕೇಳಿದಳು. ಆಗ ಯುವಕ ಹೇಳುತ್ತಾನೆ, ನೀನು ಸ್ವಾರ್ಥಕ್ಕಾಗಿ ಪ್ರೀತಿಸಲಿಲ್ಲ, ನಿನ್ನ ಪ್ರೀತಿಯಲ್ಲಿ ಶುದ್ಧತೆ ಇದೆ. ಈ ಕಾರಣದಿಂದಲೇ ನನ್ನ ಶಾಪ ಮುಗಿದಿದೆ. ಆದರೆ ಈಗ ನಿನಗೆ ಒಂದು ಹೊಸ ಪರೀಕ್ಷೆ ಎದುರಾಗಿದೆ ಎಂದು ಹೇಳಿದನು. ಆ ಮಾತುಗಳನ್ನು ಕೇಳಿದ ಸಾವಿತ್ರಿಯ ಹೃದಯ ನಡುಗಿತು. ಅದು ಯಾವ ಪರೀಕ್ಷೆ ಎಂದು ಕೇಳಿದಳು. ಆಗ ಆ ಯುವಕ ಹೇಳುತ್ತಾನೆ, ನಿನ್ನ ಗರ್ಭದಲ್ಲಿ ಬೆಳೆಯುವ ಸಂತಾನ ಸಾಮಾನ್ಯ ಮಗುವಲ್ಲ, ಅದು ಈ ಲೋಕಕ್ಕೆ ಸಮತೋಲನವನ್ನು ತರುವ ದಿವ್ಯಶಕ್ತಿ. ಆದರೆ ಕಾಲಕೇತು ಇನ್ನೂ ಸಂಪೂರ್ಣವಾಗಿ ಸೋತಿಲ್ಲ. ಅವನು ಇನ್ನು ನಿನ್ನ ಮಗು ಹುಟ್ಟುವ ಮುನ್ನವೇ ತಡೆಯಲು ಪ್ರಯತ್ನಿಸುತ್ತಾನೆ. ಈ ಮಗುವನ್ನು ಕಾಪಾಡಿಕೊಳ್ಳುವುದು ನಿನ್ನ ಜವಾಬ್ದಾರಿ ಎಂದು ಹೇಳಿದನು. ಸಾವಿತ್ರಿಯ ಕಣ್ಣುಗಳಲ್ಲಿ ಭಯ ಮತ್ತು ಧೈರ್ಯ ಎರಡೂ ಸೇರಿಕೊಂಡು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ನೀನು ನನ್ನನ್ನು ಏಕೆ ಬಿಟ್ಟು ಹೋದೆ ಎಂದು ಕೇಳಿದಳು. ಆಗ ಯುವಕ ನಗುತ್ತಾ ಹೇಳುತ್ತಾನೆ, ನಿನ್ನ ಪ್ರೀತಿ ನಿಜದ ಪ್ರೀತಿ ಎಂದು ನಾನು ಖಚಿತಪಡಿಸಿಕೊಳ್ಳಬೇಕಲ್ಲವೇ? ನೀನು ನನ್ನ ಸಹಾಯವಿಲ್ಲದೆ ನಿನ್ನ ಮಗುವನ್ನು ಕಾಪಾಡಬಲ್ಲೆಯಾ ಇಲ್ಲವೇ ಎಂದು ಪರೀಕ್ಷಿಸಬೇಕು. ನೀನು ನನಗೆ ನಿಜವಾದ ಸಹಚರಿ ಎಂದು ನಿಜವಾಗಿದೆ. ಇನ್ನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಆದರೆ ನನ್ನ ಧರ್ಮವಿದೆ. ನಿನಗೆ ಮತ್ತು ನಿನ್ನ ಮಗುವಿಗೆ ರಕ್ಷಣೆಯಾಗಿರಲು ನನ್ನ ದಿವ್ಯ ರೂಪವನ್ನು ಮತ್ತೆ ಸ್ವೀಕರಿಸಬೇಕು ಎಂದು ಹೇಳಿದನು. ಆಗ ಸಾವಿತ್ರಿ ಹೇಳುತ್ತಾಳೆ, ಹಾಗಾದರೆ ನಿನ್ನ ಪ್ರಾಣಕ್ಕೆ ಮತ್ತು ನಿನ್ನ ಮಗುವಿನ ಪ್ರಾಣಕ್ಕೆ ಅಪಾಯ ಬಂದಾಗ ನಾನು ಖಂಡಿತ ಬರುತ್ತೇನೆ ಎಂದು ಹೇಳುತ್ತಾನೆ. ಆಗ ಸಾವಿತ್ರಿ ಭಯದಿಂದ ಅವನ ಕೈಯನ್ನು ಬಿಗಿದು, ನೀನಿಲ್ಲದೆ ನಾನು ಒಬ್ಬಳೇ ಹೇಗೆ ಇರಲಿ ಎಂದು ಹೇಳುತ್ತಾಳೆ. ಆಗ ಅವನು ಹೇಳುತ್ತಾನೆ, ನಿನ್ನೊಳಗೆ ಒಂದು ಶಕ್ತಿ ಇದೆ, ಅದೇ ನಿನಗೆ ರಕ್ಷಣೆ ನೀಡುತ್ತದೆ. ನಾನು ಯಾವಾಗಲೂ ನಿನ್ನೊಂದಿಗೆ ಇರುತ್ತೇನೆ. ಕಾಣಿಸದಿರಬಹುದು, ಆದರೆ ನಾನು ಯಾವಾಗಲೂ ನಿನ್ನೊಂದಿಗೆ ಇದ್ದೇನೆ ಎಂದು ಹೇಳಿ ಆ ಯುವಕ ಮತ್ತೆ ಮಧುರವಾದ ಬೆಳಕಿನಲ್ಲಿ ಮರೆಯಾದನು. ಆ ಬೆಳಕು ಮತ್ತೆ ಒಂದು ಕೋತಿಯ ರೂಪಾಂತರಗೊಂಡು ಅರಣ್ಯಕ್ಕೆ ಹೊರಟಿತು. ಸಾವಿತ್ರಿ ಅಲ್ಲೇ ನಿಂತಿದ್ದಳು. ಅವಳ ಮನಸ್ಸಿನಲ್ಲಿ ಭಯ ಮತ್ತು ಪ್ರೀತಿ ಎರಡೂ ಸೇರಿಕೊಂಡವು. ಆದರೆ ಆಗಲೇ ಸಾವಿತ್ರಿಗೆ ಸ್ಪಷ್ಟವಾಗಿ ಅರ್ಥವಾಯಿತು, ಈ ಮಗು ಕೇವಲ ತನ್ನ ಅದೃಷ್ಟ ಮಾತ್ರವಲ್ಲ, ಇದು ಭವಿಷ್ಯದಲ್ಲಿ ಈ ಲೋಕಕ್ಕೆ ರಕ್ಷಣೆಯೂ ಹೌದು ಎಂದು. ಇನ್ನೂ ದಿನಗಳು ಕಳೆದಂತೆ ಗರ್ಭದಲ್ಲಿರುವ ಮಗುವಿನ ಚಲನವಲನಗಳನ್ನು ಸ್ಪಷ್ಟವಾಗಿ ಗಮನಕ್ಕೆ ಬಂದವು. ಊರಿನವರು ಇನ್ನೂ ಅವಳನ್ನು ಅವಮಾನಿಸುತ್ತಲೇ ಇದ್ದರು. ಆದರೆ ಸಾವಿತ್ರಿ ಅವರನ್ನು ಲೆಕ್ಕಿಸಲಿಲ್ಲ. ಒಂದು ರಾತ್ರಿ ಅವಳಿಗೆ ಒಂದು ವಿಚಿತ್ರ ಕನಸು ಬಂತು. ಅದು ಒಂದು ದೊಡ್ಡ ಗುಹೆಯಲ್ಲಿ ಒಂದು ವಿಷಸರ್ಪ ಸಣ್ಣ ಮಗುವನ್ನು ನುಂಗಲು ಹೊರಟಂತೆ ಕಂಡಿತು. ಆದರೆ ಆ ದಿವ್ಯವಾದ ಕೋತಿ ಬಂದು ಆ ಸರ್ಪದ ಮೇಲೆ ಹಾರಿತು. ಆ ಸರ್ಪ ಬಾಯದಿಂದ ಒಮ್ಮೆಗೆ ಹಿಂದಕ್ಕೆ ಸರಿದು
ಕಪ್ಪು ಹೊಗೆಯಂತೆ ಮಾರ್ಪಟ್ಟು ಅದೃಶ್ಯವಾಯಿತು. ಸಾವಿತ್ರಿಯ ಕೋತಿಯನ್ನು ನೋಡಿದಾಗ ಅದು ಮತ್ತೆ ಮಾನವನಾಗಿ ಮಾರ್ಪಟ್ಟಿತು. ಆ ಯುವಕ ಅವಳನ್ನು ನೋಡಿ, ಸಮಯ ಬಂದಿದೆ, ನಿನ್ನ ಭವಿಷ್ಯವನ್ನು ಸ್ವೀಕರಿಸುವ ಸಮಯ ಎಂದನು. ಅವಳು ಎದ್ದು ಭಯದಿಂದ ತನ್ನ ಹೊಟ್ಟೆಯನ್ನು ಕೈಯಿಂದ ನೇವರಿಸಿಕೊಂಡಳು. ಶಿಶುವಿನ ಚಲನವಲನಗಳು ಹೆಚ್ಚಾಗುತ್ತಿದ್ದವು. ಈಗ ಸಮಯ ಹತ್ತಿರವಾಗಿದೆ ಎಂದು ತನ್ನೊಳಗೆ ತಾನೇ ಅಂದುಕೊಂಡಳು. ಆ ದಿನ ಆಕಾಶವು ಮೋಡಗಳಿಂದ ಕಪ್ಪಾಗಿ ತುಂಬಿತ್ತು. ಮರಗಳು ಗಾಳಿಗೆ ಅಲುಗಾಡಿದವು. ಪಕ್ಷಿಗಳು ಭಯದಿಂದ ದಿಕ್ಕು ತೋಚದೆ ಹಾರಾಡುತ್ತಲೇ ಇದ್ದವು. ಸಾವಿತ್ರಿ ಗುಡಿಸಲಿನ ಹೊರಗೆ ಬಂದು ನೋಡಿದಳು. ಆ ಕತ್ತಲೆಯಲ್ಲಿ ಒಂದು ದೊಡ್ಡ ಕಪ್ಪು ರೂಪ ಕೆಂಪಾದ ಕಣ್ಣುಗಳಿಂದ ಸಾವಿತ್ರಿಯನ್ನು ನೋಡುತ್ತಾ, ನಾನು ಕಾಲಕೇತು, ಮರಳಿ ಬಂದಿದ್ದೇನೆ. ನಿನ್ನ ಮಗುವನ್ನು ನಾನು ಜನಿಸಲು ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ಸಾವಿತ್ರಿ ಧೈರ್ಯವಾಗಿ ಮುಂದೆ ಬಂದು ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟು, ನೀನು ನನ್ನ ಮಗುವಿಗೆ ಯಾವುದೇ ಹಾನಿ ಮಾಡಲು ಸಾಧ್ಯವಿಲ್ಲ ಎಂದು ಗಟ್ಟಿಯಾಗಿ ಹೇಳಿದಳು. ಆಗ ಕಾಲಕೇತು ನಗುತ್ತಾ, ಒಂಟಿಯಾಗಿ ನೀನು ನನ್ನನ್ನು ತಡೆಯಬಲ್ಲೆಯ? ನಿನ್ನ ಅಂತ್ಯ ನನ್ನ ಕೈಯಲ್ಲಿದೆ ಎಂದು ಹೇಳುತ್ತಾನೆ. ಆಗ ಸಾವಿತ್ರಿ ಧೈರ್ಯವಾಗಿ ಮುಂದೆ ಬಂದು, ನನ್ನ ಮಗುವಿಗೆ ರಕ್ಷಕ ಸ್ವತಂ ಭಗವಂತನೇ, ನೀನು ಎಷ್ಟೇ ಪ್ರಯತ್ನಿಸಿದರೂ ಏನೂ ಮಾಡಲಾಗುವುದಿಲ್ಲ ಎಂದು ಹೇಳಿದಳು. ಆಗ ಕಾಲಕೇತು ಕೋಪದಿಂದ ತ್ರಿಶೂಲವನ್ನು ಮೇಲೆತ್ತಿ ಗಾಳಿಯಲ್ಲಿ ಎಸೆದನು. ಅದು ನೇರವಾಗಿ ಸಾವಿತ್ರಿಯ ಮುಂದೆ ಸಾಗಿತು. ಸಾವಿತ್ರಿ ಕಣ್ಣು ಮುಚ್ಚಿಕೊಂಡಳು. ಆಗ ಭೂಮಿ ಕಂಪಿಸಿತು. ಗಾಳಿಯಲ್ಲಿ ಒಂದು ಬಾರಿ ಘರ್ಜನೆ ಪ್ರತಿಧ್ವನಿಸಿತು. ಆಗ ಅವಳು ಕಣ್ಣು ತೆರೆದಳು. ಅಷ್ಟರಲ್ಲೇ ಆ ತ್ರಿಶೂಲ ಮಧ್ಯದಲ್ಲಿ ನಿಂತಿತು. ಆಕಾಶದಲ್ಲಿ ದಿವ್ಯವಾದ ಬೆಳಕಿನಿಂದ ಆ ಕೋತಿ ಕಾಣಿಸಿತು. ಕೋತಿ ಗಾಳಿಯಲ್ಲಿ ಹಾರಿತು. ತನ್ನ ಎರಡೂ ಕೈಗಳಿಂದ ಆ ತ್ರಿಶೂಲವನ್ನು ಹಿಡಿದುಕೊಂಡು ತಿರುಗಿಸಿ ಕಾಲಕೇತುವಿನ ಮೇಲೆ ಎಸೆಯಿತು. ತ್ರಿಶೂಲ ನೇರವಾಗಿ ಕಾಲಕೇತುವಿನ ಎದೆಗೆ ನುಗ್ಗಿತು. ಆದರೆ ಕಾಲಕೇತು ಆ ಗಾಯವನ್ನು ಸಹಿಸಿಕೊಂಡು ಆ ತ್ರಿಶೂಲವನ್ನು ಹಿಡಿದುಕೊಂಡು ಕೋತಿಯ ಮೇಲೆ ದಾಳಿಗೆ ಹೋದನು. ಕೋತಿ ಮತ್ತೆ ಗರ್ಜಿಸಿ, ಕಾಲಕೇತು, ನಿನ್ನ ಅಂತ್ಯ ಖಚಿತವಾಗಿದೆ, ನಿನಗೆ ಈ ಲೋಕದಲ್ಲಿ ಸ್ಥಾನವಿಲ್ಲ ಎಂದುಕೊಂಡಿತು. ಆಗ ಕಾಲಕೇತು ಕೋಪದಿಂದ ಕೂಗಾಡಿ, ನೀನು ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಗರ್ಜಿಸಿದನು. ಆದರೆ ಕೋತಿ ಅವನನ್ನು ಬಿಡಲಿಲ್ಲ. ಕಾಲಕೇತು ಕೋತಿಯನ್ನು ಹಿಡಿಯಲು ಪ್ರಯತ್ನಿಸಿದನು. ಆದರೆ ಅದು ಅವನನ್ನು ತಪ್ಪಿಸಿಕೊಂಡು ಗಾಳಿಯಿಂದ ಕೆಳಗೆ ಬೀಳಿಸಿತು. ಆಕಾಶದಿಂದ ಒಂದು ದಿವ್ಯವಜ್ರ ಬಿದ್ದಿತು. ಅದು ನೇರವಾಗಿ ಕಾಲಕೇತುವಿನ ಮೇಲೆ ಬಿದ್ದಿತು. ಒಂದು ಕ್ಷಣದಲ್ಲೇ ಅವನ ದೇಹವು ಕಪ್ಪು ಹೊಗೆಯಾಗಿ ಮಾರ್ಪಟ್ಟು ಸಂಪೂರ್ಣವಾಗಿ ಭಸ್ಮವಾಯಿತು. ಸಾವಿತ್ರಿ ಬೆರಗುಗಂಡು ನೋಡಿ ನಿಂತಳು. ಆ ಕೋತಿ ನಿಧಾನವಾಗಿ ಅವಳ ಕಡೆಗೆ ಬಂದು, ಈಗ ಅದರ ಕಣ್ಣುಗಳಲ್ಲಿ ಕೋಪ ಇರಲಿಲ್ಲ, ಶಾಂತವಾಗಿ ಕಾಣಿಸಿತು. ಆ ಕೋತಿ ಸಾವಿತ್ರಿಯ ಕೈಯನ್ನು ಹಿಡಿದುಕೊಂಡು, ಈಗ ನಿನ್ನ ಭವಿಷ್ಯವನ್ನು ಸ್ವೀಕರಿಸು ಎಂದು ಹೇಳಿತು. ಆಗ ಸಾವಿತ್ರಿಗೆ ಒಂದು ತೀವ್ರವಾದ ನೋವು ಅವಳ ದೇಹವನ್ನು ಆವರಿಸಿತು. ಕೋತಿ ನಿಧಾನವಾಗಿ ಅವಳ ತಲೆಯ ಮೇಲೆ ಕೈಯಿಟ್ಟಿತು. ಅವಳಿಗೆ ತಿಳಿಯದ ಒಂದು ದಿವ್ಯಶಕ್ತಿ ತನ್ನ ದೇಹದಲ್ಲಿ ಪ್ರವೇಶಿಸಿದಂತೆ ಅನ್ನಿಸಿತು. ಕೆಲವು ಕ್ಷಣಗಳಲ್ಲಿ ಒಂದು ಸ್ವರ್ಣಕಾಂತಿ ಅವಳ ದೇಹವನ್ನು ಆವರಿಸಿತು. ಆ ರಾತ್ರಿಯಲ್ಲೇ ಮಧುರವಾದ ಒಂದು ಚಿಕ್ಕ ಮಗುವಿನ ಶಬ್ದ ಕೇಳಿಸಿತು. ಸಾವಿತ್ರಿ ತನ್ನ ಹೊಟ್ಟೆಯನ್ನು ಹಿಡಿದುಕೊಂಡು ನೋಡಿದಾಗ ತನ್ನ ಮಡಿಲಲ್ಲಿ ಒಂದು ಅದ್ಭುತವಾದ ಮಗು ಇತ್ತು. ಅವನ ಹಣೆಯ ಮೇಲೆ ಓಂ ಅಕ್ಷರ ಪ್ರಕಾಶಿಸುತ್ತಿತ್ತು.
ಅವನ ದೇಹವು ಸುಂದರವಾದ ಬೆಳಕಿನಿಂದಿತ್ತು. ಕೋತಿ ಆ ಬಾಲಕನನ್ನು ನೋಡಿ ನಗುತ್ತಾ, ಇದು ಮಾನವತ್ವ ಮತ್ತು ದೈವತ್ವ ಸೇರಿಕೊಂಡ ಪವಿತ್ರ ಸಂತಾನ. ಇದು ಭವಿಷ್ಯದಲ್ಲಿ ಧರ್ಮವನ್ನು ಸ್ಥಾಪಿಸಲಿರುವ ಶಕ್ತಿ ಎಂದು ಹೇಳಿತು. ಸಾವಿತ್ರಿ ಪ್ರೀತಿಯಿಂದ ಆ ಮಗುವನ್ನು ತನ್ನ ಮಡಿಲಿನಲ್ಲಿ ಬಿಗಿದುಕೊಂಡಳು. ಕೋತಿ ಸಂತೋಷದಿಂದ ನೋಡಿತು. ಈಗ ನನ್ನ ಕೆಲಸ ಮುಗಿದಿದೆ ಎಂದಿತು. ಸಾವಿತ್ರಿ ಭಯದಿಂದ, ನನ್ನನ್ನು ಬಿಟ್ಟು ಹೋಗಬೇಡ, ನೀನಿಲ್ಲದೆ ನಾನು ಹೇಗೆ ಇರಲಿ ಎಂದು ಕೇಳಿದಳು. ಕೋತಿ ನಗುತ್ತಾ, ನನ್ನ ಧರ್ಮ ಮುಗಿದಿದೆ, ಆದರೆ ನಿನಗೆ ಯಾವುದೇ ಅಪಾಯ ಬಂದರೂ ನಾನು ಮರಳಿ ಬರುತ್ತೇನೆ ಎಂದು ಹೇಳಿ ಕೋತಿ ಮತ್ತೆ ಬೆಳಕಾಗಿ ಮಾರ್ಪಟ್ಟು ಅದೃಶ್ಯವಾಯಿತು. ಸಾವಿತ್ರಿ ಆಕಾಶವನ್ನು ನೋಡುತ್ತಾ ನಿಂತಿದ್ದಳು. ಅವಳಿಗೆ ಗೊತ್ತಿತ್ತು, ಈಗ ಅವಳ ಜೀವನ ಸಂಪೂರ್ಣವಾಗಿ ಬದಲಾಗಿದೆ. ಅವಳು ತನ್ನ ಮಗುವಿಗೆ ಅನಿರುದ್ಧ ಎಂದು ಹೆಸರಿಟ್ಟಳು. ಆ ಮಗು ಅತ್ಯಂತ ವಿಶೇಷವಾದ ಮಗುವಾಗಿ ಬೆಳೆಯುತ್ತಾ ಇರುವುದನ್ನು ನೋಡಿ ಊರೆಲ್ಲ ಆಶ್ಚರ್ಯಪಟ್ಟಿತು. ಹಿಂದೆ ಸಾವಿತ್ರಿಯನ್ನು ಅಪವಿತ್ರಳೆಂದು ನೋಡಿದವರು ಈಗ ಅವಳನ್ನು ದೇವಿಯಂತೆ ಪೂಜಿಸಲು ಶುರು ಮಾಡಿದರು. ಸಾವಿತ್ರಿ ಬಹಳ ಪ್ರೀತಿಯಿಂದ ಆ ಮಗುವನ್ನು ಬೆಳೆಸಿದಳು. ಅವನಲ್ಲಿರುವ ಅಸಾಮಾನ್ಯ ಶಕ್ತಿಯನ್ನು ಗಮನಿಸುತ್ತಾ ಭವಿಷ್ಯದಲ್ಲಿ ಯಾವುದೋ ಒಂದು ದೊಡ್ಡ ಕೆಲಸಕ್ಕಾಗಿ ಅವನು ಸಿದ್ಧನಾಗಿದ್ದಾನೆ ಎಂದು ಅರ್ಥ ಮಾಡಿಕೊಂಡಳು. ಆದರೆ ಒಂದು ವಿಷಯ ಮಾತ್ರ ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅನಿರುದ್ಧನಿಗೆ ಯಾವುದೇ ಅಪಾಯ ಎದುರಾದರೂ ತನ್ನ ಪ್ರಾಣರಕ್ಷಕ ಮತ್ತೆ ಬರುವುದು ಖಂಡಿತ ಎಂದು. ವೀಕ್ಷಕರೇ, ಈ ಕತೆ ತ್ಯಾಗ ಮತ್ತು ದೈವತ್ವ ಸೇರಿಕೊಂಡ ಅದ್ಭುತ ಕಥೆಯಾಗಿದೆ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ. ಅಲ್ಲಿವರೆಗೆ ವಿಡಿಯೋ ನೋಡ್ತಾ ಇರಿ. ಮತ್ತೆ ಬರ್ತೀನಿ. ಬಾಯ್.